ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಹಿಂದಿ ಗ್ರಾಮರ್ ನಲ್ಲಿ ವಾಕ್ಯ ವಿಚಾರ. ವಾಕ್ಯಗಳು ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, विचार को पूर्णता से प्रकट करने वाली एक क्रिया से युक्त पद समूह को हम वाक्य कहते हैं. ಇಲ್ಲಿ ನೀವು ನೋಡಬಹುದು, विचार को पूर्णता से प्रकट करने वाली एक क्रिया से युक्त पद समूह को ಅಂದ್ರೆ ಯಾವುದೇ ಒಂದು ವಿಚಾರವನ್ನ ಪೂರ್ಣವಾಗಿ ಪ್ರಕಟಿಸುವಂತಹ ಒಂದು ಪದಗಳ ಗುಂಪಿಗೆ ನಾವಿಲ್ಲಿ ವಾಕ್ಯ ಅಂತೇಳಿ ಕರಿತೀವಿ. ಅಥವಾ वह शब्द समूह जिससे पूरी बात समझ में आ जाए उसे हम वाक्य कहते हैं. ಪೂರ್ಣವಾದ ಮಾಹಿತಿಯನ್ನ ತಿಳಿಸುವ ಒಂದು ಶಬ್ದದ ಗುಂಪಿಗೆ ನಾವಿಲ್ಲಿ ವಾಕ್ಯ ಅಂತೇಳಿ ಕರಿತೀವಿ. ಜೈಸೆ ವಿಜಯ್ ಖೇಲ್ ರಹಾ ಹೈ, ಬಾಲಿಕಾ ನಾಚ್ ರಹಿ ಹೈ. ಈ ರೀತಿಯಾಗಿ ಯಾವುದೇ ಸೆಂಟೆನ್ಸ್ ನಾವಿಲ್ಲಿ ಎಕ್ಸಾಂಪಲ್ ಆಗಿ ತಗೋಬಹುದು. ಯಾವುದೇ ಒಂದು ವಿಚಾರವನ್ನ ನಮಗೆ ಸಂಪೂರ್ಣವಾಗಿ ಹೇಳುವಂತಹ ಒಂದು ಪದಗಳ ಗುಂಪು, 4-5 ಪದಗಳಿರಬಹುದು ಅಥವಾ 10 ಪದಗಳು ಇರಬಹುದು. ಈ ರೀತಿಯಾದ ಪದಗಳ ಸಮೂಹಕ್ಕೆ ಅಥವಾ ಪದಗಳ ಗುಂಪಿಗೆ ನಾವಿಲ್ಲಿ ವಾಕ್ಯ ಅಂತೇಳಿ ಕರಿತೀವಿ. ನಂತರ ಇಲ್ಲಿ ನಾವು ವಾಕ್ಯಗಳಲ್ಲಿ ಭಾಗಗಳನ್ನಾಗಿ ಮಾಡ್ತಾ ಹೋದ್ರೆ, ವಾಕ್ಯಕ್ಕೆ दो भेद होते हैं, एक उद्देश्य और दूसरा विधेय. वाक्य का वह भाग है जिसमें किसी व्यक्ति या वस्तु के बारे में कुछ कहा जाए उसे उद्देश्य कहते हैं. जिसमें किसी व्यक्ति या वस्तु के बारे में कुछ कहा जाए. ಯಾವ ಒಂದು ವಾಕ್ಯಗಳಲ್ಲಿ ಕಿಸಿ ವ್ಯಕ್ತಿ ಅಥವಾ ಯಾವುದೇ ಒಂದು ವಸ್ತುವಿನ ಬಗ್ಗೆ ಹೇಳಿಕೆ ಇದ್ರೆ ಆ ರೀತಿಯಾದ ವಾಕ್ಯಗಳಿಗೆ ನಾವಿಲ್ಲಿ ಉದ್ದೇಶ ವಾಕ್ಯಗಳಂತೇಳಿ ಕರಿತೀವಿ. ಅಥವಾ ವಾಕ್ಯ ಮೇ ಜಿಸ್ಕೆ ವಿಷಯ ಮೇ ಕುಚ್ ಕಹಾ ಜಾಯೆ ಉಸೆ ಉದ್ದೇಶ कहते हैं. ಯಾವುದೇ ಒಂದು ವಾಕ್ಯದಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ಹೇಳಿದ್ರೆ ಅದನ್ನ ನಾವಿಲ್ಲಿ ಉದ್ದೇಶ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನಾವಿಲ್ಲಿ ನೋಡೋದಾದ್ರೆ, ಜೈಸೆ पूनम किताब पढ़ती है, सचिन दौड़ता है. ನೀವಿಲ್ಲಿ ನೋಡಬಹುದು, इस वाक्य में पूनम और सचिन के विषय में बताया गया है. ಇಲ್ಲಿ पूनम ಮತ್ತು सचिन ಇಲ್ಲಿ ವಿಷಯ ಆಗತ್ತೆ. अतः ये उद्देश्य है, इसके अंतर्गत कर्ता और कर्ता का विस्तार आता है. ಈ ವಾಕ್ಯಗಳಲ್ಲಿ ನಾವು पूनम ಮತ್ತೆ ಸಚಿನ್ ಬಗ್ಗೆ ಹೇಳ್ತಾ ಇದೀವಿ. पूनम ಮತ್ತೆ ಸಚಿನ್ ಇಲ್ಲಿ ಉದ್ದೇಶ ಆಗುತ್ತೆ. ಎರಡನೆಯದು ನಾವಿಲ್ಲಿ ನೋಡೋದಾದ್ರೆ ವಿಧೇಯ. उद्देश्य के विषय में जो कुछ कहा जाता है उसे हम विधेय कहते हैं. ಇಲ್ಲಿ ಉದ್ದೇಶ ಅಂದ್ರೆ ಯಾವ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ವಸ್ತುವಿನ ಬಗ್ಗೆ ನಾವಿಲ್ಲಿ ಹೇಳ್ತೀವಿ. ವಿಧೇಯ ಅಂದ್ರೆ ಇಲ್ಲಿ ಯಾವ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಯಾವ ವಸ್ತುವಿನ ಬಗ್ಗೆ ನಾವಿಲ್ಲಿ ಏನು ಹೇಳ್ತಾ ಇದೀವಿ ಅದನ್ನ ನಾವಿಲ್ಲಿ ವಿಧೇಯ ಅಂತೇಳಿ ಕರಿತೀವಿ. ಎಕ್ಸಾಂಪಲ್, ಜೈಸೆ पूनम किताब पढ़ती है. पूनम ಇಲ್ಲಿ ಉದ್ದೇಶ ಆಗುತ್ತೆ, ಕಿತಾಬ್ ಪಡ್ತಿ ಹೇ ಇಲ್ಲಿ ವಿಧೇಯ ಆಗುತ್ತೆ. ನೀವಿಲ್ಲಿ ನೋಡಬಹುದು, इस वाक्य में किताब पढ़ती है विधेय है क्योंकि पूनम उद्देश्य के विषय में कहा गया है. पूनम ಇಲ್ಲಿ ಉದ್ದೇಶ ಆಗುತ್ತೆ, ಕಿತಾಬ್ ಪಡ್ತಿ ಹೇ ಇಲ್ಲಿ ವಿಧೇಯ ಆಗುತ್ತೆ. ಈ ರೀತಿಯಾಗಿ ನಾವು ವಾಕ್ಯಗಳಲ್ಲಿ ವಿಧೇಯ ಮತ್ತು ಉದ್ದೇಶವನ್ನ ಭಾಗಗಳನ್ನಾಗಿ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ನೋಡೋದಾದ್ರೆ ವಾಕ್ಯ ವಿಚಾರಗಳಲ್ಲಿ ವಾಕ್ಯಕ್ಕೆ ಭೇದ. ವಾಕ್ಯಗಳಲ್ಲಿ ನಾವು ಮುಖ್ಯವಾಗಿ 2 ಭಾಗಗಳನ್ನಾಗಿ ಮಾಡ್ತೀವಿ. ಒಂದು ರಚನೆಯ ಆಧಾರದ ಮೇಲೆ, ಅರ್ಥಗಳ ಆಧಾರದ ಮೇಲೆ ವಿಭಾಗಗಳನ್ನಾಗಿ ಮಾಡ್ತೀವಿ. ರಚನೆಯ ಆಧಾರದ ಮೇಲೆ ನಾವು ವಾಕ್ಯಗಳನ್ನ ಎಷ್ಟು ಭಾಗಗಳಾಗಿ ಮಾಡ್ತೀವಿ ಅಂತ ನೋಡ್ಬೇಕಾಗುತ್ತೆ. ನೀವು ಇಲ್ಲಿ ನೋಡಬಹುದು, ರಚನಾ ಕೆ ಆಧಾರ ಪರ್ ವಾಕ್ಯೋं के 3 भेद होते हैं. ರಚನೆಯ ಆಧಾರದ ಮೇಲೆ ವಾಕ್ಯಗಳನ್ನ ನಾವಿಲ್ಲಿ 3 ಭಾಗಗಳನ್ನಾಗಿ ಮಾಡ್ತೀವಿ. ಸಾಧಾರಣ ವಾಕ್ಯ ಅಥವಾ ಸರಳ ವಾಕ್ಯಗಳು, ಮಿಶ್ರಿತ ವಾಕ್ಯಗಳು, ನಂತರ ಸಂಯುಕ್ತ ವಾಕ್ಯಗಳು. ಸಿಂಪಲ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್, ನಂತರ ಕಾಂಪೌಂಡ್ ಸೆಂಟೆನ್ಸ್. ಸಾಧಾರಣ ವಾಕ್ಯ, ಮಿಶ್ರಿತ ವಾಕ್ಯ, ಸಂಯುಕ್ತ ವಾಕ್ಯಗಳು. ನೀವಿಲ್ಲಿ ನೋಡಬಹುದು, ಸಾಧಾರಣ ವಾಕ್ಯಗಳು ಅಥವಾ ಸರಳ ವಾಕ್ಯಗಳಂತೇಳಿ ನಾವು ಯಾವ ಒಂದು ವಾಕ್ಯಗಳಿಗೆ ಕರಿತೀವಂತ ನಾವಿಲ್ಲಿ ನೋಡೋದಾದ್ರೆ, जिन वाक्यों में एक ही क्रिया होती है और एक कर्ता होता है उसे हम साधारण वाक्य कहते हैं अथवा सरल वाक्य भी कहते हैं. जिन वाक्यों में एक ही क्रिया होती है और एक कर्ता है वे साधारण वाक्य कहलाते हैं. ಯಾವ ಒಂದು ವಾಕ್ಯಗಳಲ್ಲಿ ಒಂದೇ ಕ್ರಿಯೆ ನಂತರ ಒಂದೇ ಕರ್ತೃ ಇರುತ್ತೆ, ಒಂದು ಕ್ರಿಯಾ ಮತ್ತು ಒಂದು ಕರ್ತೃ, ಆ ರೀತಿಯಾದ ವಾಕ್ಯಗಳನ್ನ ನಾವಿಲ್ಲಿ ಸರಳ ವಾಕ್ಯಗಳು ಅಥವಾ ಸಾಧಾರಣ ವಾಕ್ಯಗಳಂತೇಳಿ ಕರಿತೀವಿ.
जिन वाक्यों में केवल एक ही उद्देश्य और एक ही विधेय होता है उन्हें ಸಾಧಾರಣ ವಾಕ್ಯ ಯಾ ಸರಳ ವಾಕ್ಯ कहते हैं. ಯಾವ ಒಂದು ವಾಕ್ಯಗಳಲ್ಲಿ ಒಂದೇ ಉದ್ದೇಶ ಒಂದೇ ವಿಧೇಯ ಇರುತ್ತೆ ಅಂದ್ರೆ ಒಂದು ಕರ್ತೃ ಇನ್ನೊಂದು ಕ್ರಿಯೆ, ಈ ರೀತಿಯಾದ ವಾಕ್ಯಗಳನ್ನ ನಾವಿಲ್ಲಿ ಸರಳ ವಾಕ್ಯಗಳು ಅಥವಾ ಸಾಧಾರಣ ವಾಕ್ಯಗಳಂತೇಳಿ ಕರಿತೀವಿ. ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದ್ರೆ ಇಸ್ಮೆ ಏಕ್ ಉದ್ದೇಶ और एक ವಿಧೇಯ रहते हैं. ಒಂದು ಕ್ರಿಯೆ ಇನ್ನೊಂದು ಕರ್ತೃ. जैसे बिजली चमकती है पानी बरसता है ಅಥವಾ पानी बरसा. ನೀವಿಲ್ಲಿ ನೋಡಬಹುದು इन वाक्यों में एक एक उद्देश्य अर्थात कर्तृ और विधेय अर्थात क्रिया है, अतः ये साधारण या सरल वाक्य है. ನೀವಿಲ್ಲಿ ನೋಡಬಹುದು ಬಿಜ್ಲಿ ಚಮಕ್ತಿ ಹೇ ಒಂದು ಕ್ರಿಯೆ ಇನ್ನೊಂದು ಕರ್ತೃ, ಪಾನಿ ಬರ್ಸಾ ಕ್ರಿಯೆ ಮತ್ತು ಕರ್ತೃ. ಈ ರೀತಿಯಾದ ವಾಕ್ಯಗಳನ್ನ ನಾವಿಲ್ಲಿ ಸರಳ ವಾಕ್ಯಗಳು ಅಥವಾ ಸಾಧಾರಣ ವಾಕ್ಯಗಳಂತೇಳಿ ಕರಿತೀವಿ. ಮಿಶ್ರ ವಾಕ್ಯಗಳು ಏನು ಅಂತ ನಾವಿಲ್ಲಿ ನೋಡೋದಾದ್ರೆ जिस वाक्य में एक से अधिक वाक्य मिले हो किंतु एक प्रधान उपवाक्य तथा शेष आश्रित उपवाक्य हो वे मिश्रित वाक्य कहलाते हैं. जिस वाक्य में ಯಾವ ಒಂದು ವಾಕ್ಯದಲ್ಲಿ ಏಕ್ ಸೆ ಅಧಿಕ ವಾಕ್ಯ ಮಿಲೆ ಹೋ ಯಾವ ಒಂದು ವಾಕ್ಯಗಳಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ವಾಕ್ಯಗಳು ಸೇರಿದಾಗ ಆ ರೀತಿಯಾದ ವಾಕ್ಯಗಳಿಗೆ ನಾವಿಲ್ಲಿ ಮಿಶ್ರ ವಾಕ್ಯಗಳಂತೇಳಿ ಕರಿತೀವಿ. जिस वाक्य में मुख्य उद्देश्य और मुख्य विधेय के अलावा एक या अधिक समापिक क्रिया है वो उसे हम मिश्रित वाक्य कहते हैं. ಯಾವ ಒಂದು ವಾಕ್ಯಗಳಲ್ಲಿ ಒಂದು ಮುಖ್ಯ ಉದ್ದೇಶ ಮತ್ತು ಒಂದು ಮುಖ್ಯವಾದ ಕ್ರಿಯೆಯ ಬದಲಾಗಿ ಬೇರೆ ಕ್ರಿಯೆಗಳು ಸಹ ಇರುತ್ತೆ, ಆ ರೀತಿಯಾದ ವಾಕ್ಯಗಳನ್ನ ನಾವಿಲ್ಲಿ ಮಿಶ್ರ ವಾಕ್ಯಗಳಂತೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನಾವಿಲ್ಲಿ ನೋಡಬಹುದು. ಮೇರಾ ದೃಢ ವಿಶ್ವಾಸ ಹೈ ಕಿ ಭಾರತ ಜೀತೇಗಾ, ಸಫಲ್ ವಹಿ ಹೋತಾ ಹೈ ಜೋ ಪರಿಶ್ರಮ ಕರ್ತಾ ಹೈ. ಒಂದು ವಾಕ್ಯಗಳಲ್ಲಿ ನಾವು ಎರಡು ವಾಕ್ಯಗಳನ್ನ ನೋಡಬಹುದು. ಈ ರೀತಿಯಾದ ವಾಕ್ಯಗಳನ್ನ ನಾವಿಲ್ಲಿ ಮಿಶ್ರಿತ ವಾಕ್ಯಗಳಂತೇಳಿ ಕರಿತೀವಿ. ಸಂಯುಕ್ತ ವಾಕ್ಯಗಳು जिस वाक्य में दो या दो से अधिक उपवाक्य मिले हो परंतु सभी वाक्य प्रधान हो तो ऐसे वाक्य को संयुक्त वाक्य कहते हैं. जिस वाक्य में दो या दो से अधिक उपवाक्य मिले हो ಯಾವ ಒಂದು ವಾಕ್ಯದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಉಪವಾಕ್ಯಗಳು ಸೇರಿದಾಗ ಪರಂತು ಸಭಿ ವಾಕ್ಯ ಪ್ರಧಾನ ಹೋತು ಆ ವಾಕ್ಯಗಳಲ್ಲಿ ಬರುವಂತಹ ಎಲ್ಲ ಉಪವಾಕ್ಯಗಳು ಪ್ರಧಾನವಾಗಿದ್ದಾಗ ಆ ರೀತಿಯಾದ ವಾಕ್ಯಗಳನ್ನ ನಾವಿಲ್ಲಿ ಸಂಯುಕ್ತ ವಾಕ್ಯಗಳಂತೇಳಿ ಕರಿತೀವಿ. जिस वाक्य में साधारण अथवा मिश्र वाक्यों का मेल संयोजक अव्ययों द्वारा होता है उसे हम संयुक्त वाक्य कहते हैं. ಯಾವ ಒಂದು ವಾಕ್ಯಗಳಲ್ಲಿ ಸಾಧಾರಣ ವಾಕ್ಯಗಳು ಮತ್ತು ಮಿಶ್ರ ವಾಕ್ಯಗಳು ಅವ್ಯಯಗಳ ಮೂಲಕ ಪೂರ್ಣವಾಗಿದ್ದಾಗ ಆ ರೀತಿಯಾದ ವಾಕ್ಯಗಳನ್ನ ನಾವಿಲ್ಲಿ ಸಂಯುಕ್ತ ವಾಕ್ಯಗಳಂತೇಳಿ ಕರಿತೀವಿ. ಎರಡು ವಾಕ್ಯಗಳನ್ನ ನಾವಿಲ್ಲಿ ಸೇರಿಸ್ತಾ ಇದ್ದೀವಿ ಅವ್ಯಯಗಳ ಮೂಲಕ, ಈ ರೀತಿಯಾದ ವಾಕ್ಯಗಳನ್ನ ನಾವಿಲ್ಲಿ ಸಂಯುಕ್ತ ವಾಕ್ಯಗಳಂತೇಳಿ ಕರಿತೀವಿ. जिन वाक्यों में दो या दो से अधिक सरल वाक्य योजकों से जुड़े हो उन्हें संयुक्त वाक्य कहते हैं. जिन वाक्यों में दो या दो से अधिक सरल वाक्य योजकों से जुड़े हो उन्हें हम संयुक्त वाक्य कहते हैं. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಸರಳ ವಾಕ್ಯಗಳು ಇಲ್ಲಿ ಯೋಜಕಗಳಿಂದ ಕೂಡಿದ್ದಾಗ ಆ ರೀತಿಯ ವಾಕ್ಯಗಳನ್ನ ನಾವಿಲ್ಲಿ ಸಂಯುಕ್ತ ವಾಕ್ಯಗಳಂತೇಳಿ ಕರಿತೀವಿ. ಇಂಗ್ಲಿಷ್ ಅಲ್ಲಿ ನಾವು ಯಾವ ರೀತಿ ಕಂಜಂಕ್ಷನ್ಸ್ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ನಾವಿಲ್ಲಿ ಯೋಜಕಗಳಂತೇಳಿ ಕರಿತೀವಿ. ನೀವು ಇಲ್ಲಿ ನೋಡಬಹುದು ಔರ್, ಏವಂ, ತಥಾ, ಯಾ ಅಥವಾ ಇಸ್ಲಿಯೇ, ಅತಃ, ಫಿರ್ ಬಿ, ಈ ರೀತಿಯಾಗಿ ಕೆಲವೊಂದು ಪದಗಳನ್ನ ನಾವಿಲ್ಲಿ ಯೋಜಕಗಳಂತೇಳಿ ಕರಿತೀವಿ. ಎರಡು ಮೂರು ವಾಕ್ಯಗಳನ್ನ ಸೇರಿಸಬೇಕಾದ್ರೆ ನಾವು ಈ ರೀತಿಯಾದ ಪದಗಳನ್ನ ಬಳಸ್ತೀವಿ. ನೀವಿಲ್ಲಿ ನೋಡಬಹುದು ವಹ ಸುಬ ಗಯಾ ಔರ್ ಶಾಮ್ ಕೋ ಲೌಟ್ ಆಯಾ. ಅವ್ರ ಇಲ್ಲಿ ಯೋಜಕ ಆಗುತ್ತೆ. ವಹ ಸುಬ ಗಯಾ ಸರಳ ವಾಕ್ಯ, ಶಾಮ್ ಕೋ ಲೌಟ್ ಆಯಾ ಸರಳ ವಾಕ್ಯ. ಎರಡು ಸರಳ ವಾಕ್ಯಗಳನ್ನ ಒಂದು ಯೋಜಕದ ಮೂಲಕ ನಾವಿಲ್ಲಿ ಸೇರಿಸ್ತಾ ಇದೀವಿ. ಈ ರೀತಿಯಾದ ವಾಕ್ಯಗಳನ್ನ ನಾವಿಲ್ಲಿ ಸಂಯುಕ್ತ ವಾಕ್ಯಗಳಂತೇಳಿ ಕರಿತೀವಿ. ಉಸ್ನೆ ಬಹುತ್ ಪರಿಶ್ರಮ ಕಿಯಾ ಕಿಂತು ಸಫಲತಾ ನಹಿ ಮಿಲಿ. ಉಸ್ನೆ ಬಹುತ್ ಪರಿಶ್ರಮ ಕಿಯಾ ಸರಳ ವಾಕ್ಯ, ಸಫಲತಾ ನಹಿ ಮಿಲಿ ಸರಳ ವಾಕ್ಯ, ಕಿಂತು ಯೋಜಕ ಅಂತೇಳಿ ನಾವಿಲ್ಲಿ ಕರಿತೀವಿ. ಈ ರೀತಿಯಾದ ವಾಕ್ಯಗಳನ್ನ ನಾವಿಲ್ಲಿ ಸಂಯುಕ್ತ ವಾಕ್ಯಗಳಂತೇಳಿ ಕರಿತೀವಿ.